ಅಲ್ಲಿಗೆ ನಾವು ಬಂದಿದ್ದೀವಿ. ಈಗ ನಿಮ್ಮ ಪ್ರತಿಸ್ಪರ್ಧಿಗಳೇ ಪ್ರಹ್ಲಾದ್ ಜೋಶಿ ಅವರ ಅಸೋಟಿಯ ನಮಗೆ ಅವರಿಬ್ರು ಪ್ರತಿಸ್ಪರ್ಧಿ ಅಲ್ಲ ಅಂತ ನಾನು ಅನ್ಕೊಳ್ತಾ ಇಲ್ಲ. ಬಹುಶಃ ಸಾರ್ವಜನಿಕರು ಅನ್ಕೊಳ್ತಾ ಇದ್ದಾರೆ. ಅವರಿಬ್ರು ನನ್ನ ಪ್ರತಿಸ್ಪರ್ಧಿ ಅಲ್ಲ. ನೀವು ಸಂಸದರಾಗಿ ಆಯ್ಕೆ ಆದ್ಮೇಲೆ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಯೋಜನೆಗಳನ್ನ ಹಾಕೊಂಡಿದ್ರಿ? ನಿಮ್ಮ ಕನಸೇನು? ಮೊದಲನೇದಾಗಿ ಅಲ್ಲಿರುವ ಸಾರ್ವಜನಿಕರ ನೋವುಗಳೇನಿದ್ದಾವೆ ಅದನ್ನು ಸ್ವೀಕರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಗೆದ್ದು ಬಂದ ನಂತರದಲ್ಲಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅಲ್ಲೆಲ್ಲರ ಅಹವಾಲುಗಳನ್ನು ಸ್ವೀಕರಿಸುವಂತಹ ಪ್ರಯತ್ನ ಮಾಡ್ತೇನೆ. ತುರ್ತಾಗಿ ಯಾವುಗಳನ್ನ ಮಾಡಬೇಕಾಗಿದೆ, ನಿಧಾನಗತಿಯಲ್ಲಿ ಯಾವುಗಳನ್ನ ಮಾಡಬೇಕಾಗಿದೆ, ಅಲ್ಲಿ ವ್ಯಾಪಾರಸ್ಥರಿಗೆ ಏನು ಅನಾನುಕೂಲತೆ ಇದೆ, ನೌಕರದಾರರಿಗೆ ಏನು ತೊಂದರೆ ಇದೆ, ರೈತರಿಗೆ ಏನು ಅನಾನುಕೂಲತೆಗಳಿದ್ದಾವೆ, ಬಹುಶಃ ಈ ಆಸ್ಪತ್ರೆಗಳಲ್ಲಿ ಏನು ಅನುಕೂಲತೆಗಳು ಬೇಕಾಗಿದ್ದಾವೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ತುರ್ತಾಗಿ ಏನು ಮಾಡಬೇಕಾಗಿದೆ ಈಗ ನನಗೆ ಗೊತ್ತಿದೆ.